ನಮಸ್ಕಾರ ಎಲ್ಲರಿಗೂ. ಸೌರಭ ಅಡುಗೆ ಮನೆಗೆ ನಲ್ಮೆಯ ಸ್ವಾಗತ. ಇವತ್ತು ನಾನು ತರಕಾರಿ ಸಾಗು ಮಾಡ್ತಾ ಇದ್ದೀನಿ. ದೋಸೆಗೆ ತುಂಬ ಚೆನ್ನಾಗಿರುತ್ತೆ, ಪೂರಿ ಚಪಾತಿ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ತರಕಾರಿಗಳನ್ನ ತೋರಿಸ್ತೀನಿ ನೋಡಿ ನಾನು ಯಾವುದು ಉಪಯೋಗಿಸ್ತಾ ಇದ್ದೀನಿ ಅಂತ. ನೋಡಿ, ಬದನೆಕಾಯಿ ಹೆಚ್ಚಿಬಿಟ್ಟು ನೆನೆ ಹಾಕೊಂಡಿದ್ದೀನಿ, 2 ಇದೆ. ಸೋರೆಕಾಯಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ, ಕ್ಯಾರೆಟು, ಆಲೂಗೆಡ್ಡೆ ಒಂದು ದೊಡ್ಡದು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಇದು ಕಡಲೆಕಾಳು ನೆನೆಸಿ ಇಟ್ಕೊಂಡಿದ್ದೀನಿ, ಕಡಲೆಬೇಳೆ. ಹುರುಳಿಕಾಯಿ ನೋಡಿ 1/4 kg ಮೇಲಿದೆ, ಹೆಚ್ಚಿಟ್ಕೊಂಡಿದ್ದೀನಿ ತೊಳೆದು. ಅದು ರುಬ್ಬೋದಕ್ಕೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ತೆಂಗಿನ ತುರಿ, ಗಸಗಸೆ, ಮೆಣಸಿದೆ, 2 ಮೆಣಸಿನ್ಕಾಯಿ ಇದೆ, ಕಡಲೆ ಇದೆ, ಮತ್ತು ಈರುಳ್ಳಿ, ಚಕ್ಕೆ, ಲವಂಗ, ಅನಾನಸುದು ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಸೋಂಪು ತೊಗೊಂಡಿದ್ದೀನಿ, ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಇದೆ. ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, 1 ಸ್ಪೂನ್ ಇದೆ, ಬಿಗ್ ಸ್ಪೂನು. ಇದು 2 ಸ್ಪೂನ್ ಇದೆ ಧನಿಯಾ ಪುಡಿ. ನೋಡಿ, ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಎಣ್ಣೆ ಹಾಕ್ತೀನಿ ಈಗ. ಒಂದು 3-4 ಸ್ಪೂನ್ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ, ಕಾಯಿಲಿ ಅದು. ನೋಡಿ, ಎಣ್ಣೆ ಕಾಯ್ದಿದೆ. ಈರುಳ್ಳಿ ಹಾಕ್ತಾ ಇದ್ದೀನಿ, 2 ಮೀಡಿಯಮ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಸಾಂಬಾರು ಈರುಳ್ಳಿ ಚಿಕ್ಕ ಚಿಕ್ಕದು 2 ಹಾಕಿದ್ದೀನಿ, ಸ್ವಲ್ಪ ಬ್ರೌನ್ ಆಗಲಿ. ನೋಡಿ, ಕಡಲೆಕಾಳು ಹಾಕ್ತಾ ಇದ್ದೀನಿ, ನೆನೆಯಾಕಿಟ್ಟಿದ್ನಲ್ಲ. ಇದನ್ನು ಒಂದು 2-3 ಅವರ್ಸ್ ಮುಂಚೆನೇ ನೆನೆಯಾಕಿ ಇಟ್ಕೋಬೇಕು, ಮಾಡೋ ಮುಂಚೆ. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ವಾಟ್ರ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಕಾಳುಗಳಿಗೆಲ್ಲ ಬೇಯಬೇಕು. ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲನೇದು ಖಾರ, ಇದು ಮೊದಲನೇ ಖಾರ ರುಬ್ಬಿ ತರ್ತೀನಿ. ನೋಡಿ, ಹಾಕ್ತಾ ಇದ್ದೀನಿ ರುಬ್ಬಿರೋ ಮಿಶ್ರಣ. ಮೊದಲನೇದು ಖಾರ ಇದು. ಲಿಡ್ಗೆ ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಹಾಕ್ತೀನಿ. ನೀವು ನೋಡಿ, ಕುದೀತಾ ಇದೆ, ಖಾರ ಹಾಕಿದ್ನಲ್ಲ. ಕ್ಯಾರೆಟ್ ಹಾಕ್ತಾ ಇದ್ದೀನಿ, ಸೋರೆಕಾಯಿ ಹಾಕ್ತಾ ಇದ್ದೀನಿ, ಆಲೂಗೆಡ್ಡೆ ಹಾಕ್ತಾ ಇದ್ದೀನಿ. ಎಲ್ಲ ತರಕಾರಿಗಳನ್ನ ಸೇರಿಸ್ಬೇಕು. ಬದನೆಕಾಯಿ ಹಾಕ್ತಾ ಇದ್ದೀನಿ. ನೋಡಿ, ಎಲ್ಲ ತರಕಾರಿಗಳು ಹಾಕಾಯಿತು. ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಾದ್ಮೇಲೆ ಮಸಾಲೆ ಆಮೇಲೆ ಲಾಸ್ಟಲ್ಲಿ ಹಾಕ್ತೀನಿ. ಅರಿಶಿನ ಸ್ವಲ್ಪ ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಒಂದೇ ವಿಷಲ್ ಸಾಕು, ಆಮೇಲೆ ಮಸಾಲೆ ಹಾಕ್ತೀನಿ. ಅಷ್ಟರಲ್ಲಿ ಮಸಾಲೆ ತಯಾರು ಮಾಡ್ಕೊಂಡ್ಬಿಡ್ತೀನಿ. ಕುಕ್ಕರ್ ಕೂಗೋಷ್ಟರಲ್ಲಿ ಮಸಾಲೆ ಜೊತೆಗೆ ಟೊಮೆಟೊ ರುಬ್ಕೊಳ್ತಾ ಇದ್ದೀನಿ ಇವಾಗ. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೇರಿಸ್ತೀನಿ. ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ರುಬ್ಬೋದಕ್ಕೆ. ನೋಡಿ, ಒಂದು ವಿಷಲ್ ಬಂತು. ಅದನ್ನು ಓಪನ್ ಮಾಡಾದ್ಮೇಲೆ ನಿಮಗೆ ಮಸಾಲೆ ಹಾಕ್ತೀನಿ, ಅವಾಗ ತೋರಿಸ್ತೀನಿ. ನೋಡಿ, ವಿಷಲ್ ಹೋಗಿದೆ, ತೆಗಿತಾ ಇದ್ದೀನಿ ಈಗ, ತೋರಿಸ್ತೀನಿ. ನೋಡಿ, ಈ ರೀತಿ ಬಂದಿರುತ್ತೆ. ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಬಂದಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ದೋಸೆ, ಚಪಾತಿ, ಪೂರಿ
ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ದೋಸೆಗೆ ಯಾವಾಗಲೂ ಮಾಡ್ತಾ ಇರ್ತೀನಿ. ಸಾಗು ತರಕಾರಿಗಳೆಲ್ಲ ಹಾಕಿ ಹೆಲ್ತ್ಗೆ ಒಳ್ಳೇದಲ್ವಾ, ಹಾಗಾಗಿ ತರಕಾರಿಗಳದ್ದೇ ಜಾಸ್ತಿ ನಾನು ಮಾಡೋದು. ಸಾಗು ಈ ಹಾಕಿರೋ ತರಕಾರಿಗಳೆಲ್ಲ ತುಂಬ ಒಳ್ಳೆಯದು. ಸ್ಟವ್ ಆನ್ ಮಾಡಿ 1-2 ಕುದಿ ಬರಬೇಕದು, ಆವಾಗ ಸರಿ ಇರುತ್ತೆ. ನೋಡಿ ಆಗಿದೆ, ಸಾಗು ಚೆನ್ನಾಗಿ ಬಂದಿದೆ. ಈ ಟೈಮಲ್ಲಿ ಬೇಕಾದರೆ ನೀವು ಒಂದು ಸ್ಪೂನ್ ಗೀ ಹಾಕೋಬೋದು, ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಡಿಶ್ ಔಟ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಸಾಗು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ ಒಮ್ಮೆ, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಟೇಸ್ಟಿಯಾಗಿರುತ್ತೆ. ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮಾಡಿ ಆಯಿತಾ. ನೋಡ್ತಾ ಇರೋ ವಿಡಿಯೋದವ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.